ವಿರಾಜ್ ನಿಧಾನಕ್ಕೆ ಕಣ್ಬಿಟ್ಟು ಫೇಕ್ ಸ್ಮೈಲ್ ಮಾಡ್ತಾ ಮುಖದ ಮೇಲಿರೋ ವೈನ್ನ ಒರೆಸ್ಕೊಂಡ. ಅವನು ಆ ನಗುನೆ ಭರತ್ನ ಇನ್ನಷ್ಟು ಕೇಳೋ ಹಾಗೆ ಮಾಡ್ತು. ನೀನೇನ್ ಮನುಷ್ಯನ ಅಥವಾ ಪ್ರಾಣಿನ? ನಾವಿಷ್ಟು ಅವಮಾನ ಮಾಡಿದ್ರು ಅದು ಹೇಗೆ ಹಲ್ಲಿಗಿಂಜ್ಕೊಂಡು ನಿಂತಿದ್ಯಾ? ಇವತ್ತು ನಾನು ಗೆಲ್ತೀನೋ ನೀನು ಗೆಲ್ತೀಯೋ ನೋಡೇ ಬಿಡೋಣ ಅಂತ ಭರತ್ ಮನಸ್ಸಲ್ಲಿ ಅನ್ಕೊಂಡು ವಿರಾಜ್ನ ಹತ್ರ ಬಂದ. ವಿರಾಜ್ಗೆ ಅವನ ಮುಖ ನೋಡೋಕ್ಕೂ ಇಷ್ಟ ಇಲ್ಲದೆ ಇರೋದ್ರಿಂದ ಅಲ್ಲಿಂದ ಹೊರಡೋಕೆ ಟ್ರೈ ಮಾಡ್ದ. ಆಗ ಭರತ್ ಇಂಟೆನ್ಷನ್ನಲ್ಲಿ ಕಾಲು ಅಡ್ಡ ಹಾಕ್ದ. ವಿರಾಜ್ ಬ್ಯಾಲೆನ್ಸ್ ತಪ್ಪಿ ವೈನ್ ಗ್ಲಾಸ್ಗಳನ್ನು ಜೋಡಿಸಿಟ್ಟಿರೋ ಟೇಬಲ್ ಮೇಲೆ ಬಿದ್ದ. ಎಲ್ಲ ಗ್ಲಾಸ್ಗಳು ಒಡೆದು ಅಲ್ಲಿ ವೈನ್ ಪ್ರವಾಹನೆ ಹರಿಯೋಕೆ ಶುರುವಾಯಿತು. ಆಗ ಭರತ್ ಜೋರಾಗಿ, ಯಾಕೋ ಹೀಗೆ ಮಾಡಿದೆ? ಪಾರ್ಟಿ ಹಾಳು ಮಾಡಬೇಕು ಅಂತಾನೆ ನೀನು ಹೀಗೆ ಮಾಡಿದ್ದ ಅಂತ ಕಿರ್ಚಿದ. ಅವನು ಕಿರ್ಚಿದ ಕೇಳಿ ರಾಹುಲ್ ಮೆಹ್ತಾ, ಸಂಯುಕ್ತ ಕೂಡ ಅಲ್ಲಿಗೆ ಬಂದು, ಈ ಕುಡುಕ್ ನನ್ನ ಮಗನ್ನ ಇನ್ವೈಟ್ ಮಾಡಿದ್ಯಾರು? ಬಂದಿರೋ ಗೆಸ್ಟ್ ಮುಂದೆ ನಮ್ಮ ಮರ್ಯಾದೆ ತೆಗಿಯೋಕೆ ಅಂತಾನೆ ಹೀಗೆ ಮಾಡಿದ್ದೀರಾ ಅಂತ ಕೂಗಾಡೋಕೆ ಸ್ಟಾರ್ಟ್ ಮಾಡ್ದ. ಆಗ ಭರತ್ ಪಾಪಚ್ಚಿ ಥರ ಮುಖ ಮಾಡಿಕೊಂಡು, ಸಾರಿ ಇವನು ಕುಡ್ಕೊಂಡು ಬಂದಿದ್ದಾನೆ ಅಂತ ನನಗೂ ಗೊತ್ತಿರಲಿಲ್ಲ ಭಾವ. ನಮ್ಮ ಮನೆ ಅಳಿಯ ಅಂತ ಒಳಗೆ ಬಿಟ್ಕೊಂಡ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ದ. ಹಾಗೆ ವಿರಾಜ್ನ ಹತ್ರ, ಏನು ಮುಖ ನೋಡ್ತಾ ಇದ್ಯಾ? ರಾಹುಲ್ ಮೆಹ್ತಾ ಕಾಲಿಗೆ ಬಿದ್ದು ಸಾರಿ ಕೇಳು, ನಿನ್ನಿಂದಾಗಿ ಇವತ್ತು ರಾವ್ ಫ್ಯಾಮಿಲಿ ಮರ್ಯಾದೆ ಎಲ್ಲ ಹಾಳಾಯ್ತು ಅಂತ ಹೇಳ್ದ. ಕಣ್ಣೀರ್ ಹಾಕ್ತಾ ಅವನ ಪಕ್ಕದಲ್ಲೇ ನಿಂತಿದ್ದ ಸುರಭಿ, ಕೇರ್ಫುಲ್ ಆಗಿರು ಅಂತ 1000 ಸಲ ಹೇಳಿದ್ದೆ, ಕೊನೆಗೂ ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಅಪ್ಪನ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋ ನನ್ನ ಕನಸು ನುಚ್ಚು ನೂರಾಗೋಯ್ತು. ಮೊದಲು ರಾಹುಲ್ ಅವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳಿದ್ಲು. ವಿರಾಜ್ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ದೆ ರಾಹುಲ್ ಕಾಲ್ ಮುಟ್ಟಿ ಸಾರಿ ಕೇಳ್ದ. ಇನ್ಯಾವತ್ತು ನನ್ನ ಕಣ್ಣು ಕಾಣಿಸ್ಕೋಬೇಡ, ಹೊರಟೋಗಿಲ್ಲಿಂದ ಅಂತ ರಾಹುಲ್ ಹೇಳ್ದ. ವಿರಾಜ್ ತಲೆ ತಗ್ಗಿಸ್ಕೊಂಡು ಅಲ್ಲಿಂದ ಹೊರಟು ಹೋದ. ಅವನ ಹಿಂದೆನೆ ಸುರಭಿನೂ ಹೊರಟ್ಲು. ಅವರಿಬ್ರು ಮನೆಗೆ ಬಂದಾಗ ಸುರಭಿ ಅಪ್ಪ ಸುರೇಂದ್ರ, ಅಮ್ಮ ರೇಣುಕಾ ಹಾಲ್ನಲ್ಲೇ ಕೂತಿದ್ರು. ಫಂಕ್ಷನ್ನಲ್ಲಿ ನಡೆದಿರೋ ವಿಷಯನೆಲ್ಲ ಆಗ್ಲೇ ಭರತ್ ಫೋನ್ ಮಾಡಿ ತಿಳಿಸ್ಬಿಟ್ಟಿದ್ದ. ಹಾಗಾಗಿ ರೇಣುಕಾ ಕೆಂಡಾಮಂಡಲವಾಗಿದ್ಲು. ವಿರಾಜ್ ಮನೆ ಒಳಗೆ ಕಾಲಿಟ್ಟ ತಕ್ಷಣ ಅವನ ಮೇಲೆ ಬಾಯಿಗೆ ಬಂದ ಹಾಗೆ ಕೂಗಾಡಿದ್ಲು. ಮೊದಲೇ ಅವಳಿಗೆ ಅವನ್ನ ಕಂಡ್ರೆ ಇಷ್ಟ ಇಲ್ಲ. ಈಗ ಅವಳಿಗೆ ಹೊಸ ವಿಷಯ ಸಿಕ್ಕದಾಗಿತ್ತು. ಆಮೇಲೆ ಸುರಭಿನೇ ವಿಷಯ ತಿಳಿ ಮಾಡೋಕೆ ಅಂತ ವಿರಾಜ್ನ ಪರವಾಗಿ ಮಾತಾಡಿದ್ಲು. ಆಗ ರೇಣುಕಾ ಇನ್ನಷ್ಟು ಸಿಟ್ಟಾದ್ಲು. ಇಷ್ಟಾದ್ರೂ ನಿಂಗೆ ಬುದ್ಧಿ ಬರಲಿಲ್ವೇನೆ? ಮತ್ತು ಈ ಅವಿವೇಕಿ ಪರವಾಗಿ ಮಾತಾಡ್ತಾ ಇದೆಯಾ? ಈ ಶನಿ ನಿನ್ನನ್ನು ಮದುವೆ ಆಗಿ ಈ ಮನೆ ಕಾಲಿಡೋ ಮೊದಲು ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ನಮ್ಮ ಕರ್ಮ ಅಂತ ಹೇಳಿ ವಿರಾಜ್ನ ಮುಖ ನೋಡಿದ್ಲು. ಈ ಕಡೆ ಸುರಭಿ ಹೆಲ್ಪ್ಲೆಸ್ ಎಕ್ಸ್ಪ್ರೆಷನ್ ಕೊಡ್ತಾ ಅಪ್ಪನ ಕಡೆ ನೋಡಿದ್ಲು. ಸುರೇಂದ್ರ ಕೂಡ ಏನು ಮಾತಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ. ಇದ್ಯಾವುದನ್ನು ಕೇರ್ ಮಾಡದೆ ವಿರಾಜ್ ತನ್ನ ಪಾಡಿಗೆ ತಾನು ಕಿಚನ್ಗೆ ಹೋದ. ಅಲ್ಲಿ ಸೂಪರ್ ಪವರ್ ಯೂಸ್ ಮಾಡಿಕೊಂಡು ಬರೀ 5 ನಿಮಿಷದಲ್ಲಿ ಅಡುಗೆ ಮಾಡಿ ಮುಗಿಸಿ ಎಲ್ರಿಗೂ ಪ್ಲೇಟ್ ಹಾಕಿ ಊಟಕ್ಕೆ ಕರೆದ. ರೇಣುಕಾ ಫುಲ್ ಶಾಕ್ ಆಗಿ, ಇದು ಹೇಗೆ ನೀನು ಇಷ್ಟು ಬೇಗ ಅಡುಗೆ ಮಾಡಿದೆ ಅಂತ ಕೇಳಿದ್ಲು. ನಾನು ಈಗ ಅಡುಗೆ ಮಾಡಿದ್ದಲ್ಲ, ಬೆಳಗ್ಗೆನೇ ಮಾಡಿಟ್ಟಿದ್ದೆ, ಈಗ ಜಸ್ಟ್ ಬಿಸಿ ಮಾಡಿದ್ದೀನಿ, ಹೊಟ್ಟೆ ತಾಳ ಹಾಕ್ತಾ ಇದೆ, ಬೇಗ ಊಟಕ್ಕೆ ಬನ್ನಿ ಅಂತ ಹೇಳಿ ವಿರಾಜ್ ಯಾರಿಗೂ ಎಕ್ಸ್ಟ್ರಾ ಮಾತಾಡೋಕ್ಕೆ ಅವಕಾಶನೇ ಕೊಡದೆ ಎಲ್ಲ ಪ್ಲೇಟಿಗೂ ಅನ್ನ ಬಡಿಸ್ದ. ಎಲ್ರಿಗೂ ಹಸುವಾಗಿದ್ರಿಂದ ಊಟ ಸ್ಟಾರ್ಟ್ ಮಾಡಿದ್ರು. ರೇಣುಕಾ ಊಟದ ಮಧ್ಯೆ, ಸುರಭಿ, ಭರತ್ ಹೇಳಿದ ವಿಷಯದ ಬಗ್ಗೆ ಯಾವ ಡಿಸಿಷನ್ಗೆ ಬಂದೆ ಅಂತ ಕೇಳಿದ್ಲು. ಅವಳು ಡಿವೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಸುರಭಿಗೆ ಗೊತ್ತಾಯಿತು. ನೋಡಮ್ಮ, ನಾನು ಯಾರೋ ಫೋರ್ಸ್ ಮಾಡ್ತಿದ್ದಾರೆ ಅಂತ ವಿರಾಜ್ಗೆ ಡಿವೋರ್ಸ್ ಕೊಡೋಕ್ಕಾಗಲ್ಲ, ಒಂದು ಡಿಸಿಷನ್ಗೆ ಬರೋಕ್ಕೆ ಟೈಮ್ ಬೇಕು ಅಂತ ಸುರಭಿ ಹೇಳಿದ್ಲು. ಇನ್ನೂ ನಿಂಗೆ ಎಷ್ಟು ಟೈಮ್ ಬೇಕು ಅಂತ ರೇಣುಕಾ ಹಲ್ಲು ಕಡಿತಾ ಕೇಳಿದ್ಲು. ಅಮ್ಮ ಪ್ಲೀಸ್, ನೆಮ್ಮದಿಯಾಗಿ ಊಟ ಮಾಡೋಕ್ಕಾದ್ರೂ ಬಿಡು, ನನ್ನ ಜೀವನದ ಬಗ್ಗೆ ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸುರಭಿ ಹೇಳಿದ್ಲು. ವಿರಾಜ್ಗೆ ಅವಳ ಮಾತು ಕೇಳಿ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಯಾಕಂದರೆ ಅವಳು ಆಗಲೇ ನಿಂಗೆ ಡಿವೋರ್ಸ್ ಮಾಡ್ತೀನಿ ಅನ್ನೋ ಥರ ಹೇಳಿದ್ಲು. ಇಲ್ಲಿ ನೋಡಿದ್ರೆ ರೇಣುಕನ ಹತ್ರ ವಿರಾಜ್ಗೆ ಡಿವೋರ್ಸ್ ಮಾಡಲ್ಲ ಅನ್ನೋ ಥರ ಮಾತಾಡ್ತಾ ಇದ್ಲು. ಸೊ ಅವನು ಇದೇ ಕನ್ಫ್ಯೂಷನಲ್ಲಿ ಊಟ ಮಾಡ್ತಾ ಇದ್ದ. ಉಳಿದವರೆಲ್ಲ ಊಟ ಮುಗಿಸ್ಕೊಂಡು ಹೋಗಿದ್ದು ಕೂಡ ಅವನಿಗೆ ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ ತನ್ನ ಸೂಪರ್ ಪವರ್ ಯೂಸ್ ಮಾಡಿ ಬರೀ ಒಂದೇ 1 ನಿಮಿಷದಲ್ಲಿ ಪ್ಲೇಟ್ಸ್ನೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ ರೂಮಿಗೆ ಹೋದ. ಬೆಡ್ ಮೇಲೆ ಕೂತ್ಕೊಂಡು ಅರ್ಧ ಗಂಟೆ ಧ್ಯಾನ ಮಾಡ್ದ. ಈ ಧ್ಯಾನದಿಂದ ಅವನಿಗೆ ತನ್ನ ಸೂಪರ್ ಪವರ್ನ ಕಂಟ್ರೋಲ್ ಮಾಡೋ ಸ್ಕಿಲ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗ್ತಿತ್ತು. ಅವನ ಕೋಪನ ಕೂಡ ಕಂಟ್ರೋಲ್ ಮಾಡೋಕ್ಕೆ ಈಸಿಯಾಗಿತ್ತು. ಧ್ಯಾನ ಮುಗಿಸಿ ಕಣ್ಬಿಟ್ಟ ತಕ್ಷಣ ಅವನ ಬಟ್ಟೆಗಳ ರಾಶಿ ಮಧ್ಯೆ ಅಡಗಿ ಕೂತ್ಕೊಂಡಿದ್ದ ಚಿಕ್ಕದೊಂದು ಮರದ ಪೆಟ್ಟಿಗೆ ಕಣ್ಣಿಗೆ ಬಿತ್ತು. ಆ ಪೆಟ್ಟಿಗೆನ ನೋಡ್ತಾ ಇದ್ದ ಹಾಗೆ ಅವನ ಮುಖದಲ್ಲಿ ನಗು ಅರಳ್ತು. ಅವನದನ್ನ ಮಗು ಥರ ಎತ್ಕೊಂಡು ಮುಚ್ಚಳ ಓಪನ್ ಮಾಡ್ದ. ಅದರಲ್ಲಿ ಗ್ರೀನ್ ಕಲರ್ ಜೇಡಿತ್ತು. ಆ ಜೇಡ್ನ ಅವನು ಹಾಗೆ ಎದೆಗೆ ಹೊತ್ಕೊಂಡ.
ಅವನ ಕಣ್ಣು ಮತ್ತೆ ಬ್ರೈಟ್ ಆಗಿ ಹೊಳೆಯೋಕ್ ಶುರುವಾಯಿತು. ಈ ಹಿಂದೆ ವಿರಾಜ್ಗೆ ಒಬ್ಬ ವ್ಯಕ್ತಿ ಪರಿಚಯ ಆಗಿ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿಗಳ ಬಗ್ಗೆ ಹೇಳ್ಕೊಟ್ಟಿದ್ರು. ಅದಾದ್ಮೇಲೆ ವಿರಾಜ್ಗೆ ಒಂದು ಪವರ್ಫುಲ್ ಮಾಣಿಕ್ಯ ಕೂಡ ಕೊಟ್ಟಿದ್ರು. ಅವ್ರು ಯಾಕಿದನ್ನ ವಿರಾಜ್ ಕೊಟ್ರು ಅಂತ ಅವನಿಗೆ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಈ ಮಾಣಿಕ್ಯಕ್ಕೆ ಯಾವ ಥರ ಶಕ್ತಿ ಇದೆ ಅಂತನೂ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಆ ವ್ಯಕ್ತಿ, ಇದರಿಂದ ನಿನ್ನ ಎಲ್ಲ ಸಮಸ್ಯೆ ಪರಿಹಾರ ಆಗತ್ತೆ, ನಿಂಗೆ ತುಂಬ ಕಷ್ಟ ಅನ್ನಿಸ್ದಾಗ ಇದನ್ನ ತೆಗೆದು ನೋಡು, ನಾನು ಹೇಳಿರೋ ಜಾಗಕ್ಕೆ ಹೋಗು ಅಂತ ಒಂದು ಅಡ್ರೆಸ್ ಹೇಳಿದ್ರು. ಅದನ್ನೆಲ್ಲ ನೆನೆಸ್ಕೊಂಡು ವಿರಾಜ್ ಏನೋ ಡಿಸೈಡ್ ಮಾಡಿ ಲೈಟಾಗಿ ನಕ್ಕು ಮಲ್ಕೊಂಡ. ಮಾರನೇ ದಿನ ಬೆಳಗ್ಗೆ ವಿರಾಜ್ ತನ್ನ ಜ್ಯೂಸ್ ಸೆಂಟರ್ಗೆ ಹೋಗ್ತಾ ಇದ್ದ. ಅಷ್ಟರಲ್ಲಿ ಒಂದೆರಡು ಕಾರ್ ಬಂದು ವಿರಾಜ್ನ ದಾರಿಗೆ ಅಡ್ವಾಗಿ ನಿಂತ್ಕೊಂಡ್ವು. ಆ ಕಾರ್ನಿಂದ ಒಬ್ಬ ವ್ಯಕ್ತಿ ಕೆಳಗಿಳಿದ. ಅವನು ವಿರಾಜ್ನ ತಂದೆ ರಘುನಾಥ್ ಕಶ್ಯಪ್ ಅಂತ. ಅವನ್ನ ನೋಡ್ತಿದ್ದ ಹಾಗೆ ವಿರಾಜ್ಗೆ ಹೊಟ್ಟೆ ಒಳಗಿಂದ ಕೋಪ ಉಕ್ಕೋಕ್ ಸ್ಟಾರ್ಟ್ ಆಯಿತು. ಅದನ್ನು ರಘುನಾಥ್ ಅಬ್ಸರ್ವ್ ಮಾಡಿ, ನಂಗೆ ಗೊತ್ತು ವಿರಾಜ್, ನಿನಗೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ. ಆದರೆ ನೀನೇ ಒಂದೇ ಒಂದು ಸಲ ನಿಮ್ಮ ತಾತನ ನೋಡೋಕೆ ಬಾ, ಅವ್ರ ಜೀವ ಬಿಗಿ ಹಿಡ್ಕೊಂಡು ನಿನ್ನ ದಾರಿ ಕಾಯ್ತಾ ಇದ್ದಾರೋ ಅಂತ ಹೇಳ್ದ. ತಾತ ವಿಶ್ವನಾಥ್ ಕಶ್ಯಪ್ ನೋಡಿ ಎಷ್ಟೋ ವರ್ಷಗಳೇ ಆಗಿದ್ರೂ ವಿರಾಜ್ಗೆ ಅವ್ರ ಮುಖ ಇನ್ನೂ ಕರೆಕ್ಟಾಗಿ ನೆನಪಿತ್ತು. ಅವನು ಕಣ್ಣು ಮುಚ್ಕೊಂಡು ತಾತನ ಮುಖನ ಕಣ್ಮುಂದೆ ತಂದ್ಕೊಳ್ತಾ ಇದ್ದ. 2 ವರ್ಷದಿಂದ ನಿನ್ನ ತಾತ ಹಾಸಿಗೆ ಹಿಡಿದಿದ್ದಾರೆ. ಅವ್ರ ಪ್ರಾಣ ಯಾವಾಗ ಬೇಕಾದ್ರೂ ಹೋಗ್ಬೋದು. 5 ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರೋ ಕಶ್ಯಪ್ ಕುಟುಂಬದ ಆಸ್ತಿಗೆ ನಿನ್ನನ್ನೇ ವಾರಸ್ದಾರನ ಮಾಡಬೇಕು ಅಂತ ಅಪ್ಪ ಡಿಸೈಡ್ ಮಾಡಿದಾರೋ. ದಯವಿಟ್ಟು ಒಂದು ಸಲ ಮನೆಗೆ ಬಾ ಅಂತ ಹೇಳ್ದ. ನನಗೆ ನಿಮ್ಮ ಆಸ್ತಿನೂ ಬೇಡ, ಸಂಪತ್ತು ಬೇಡ, ನಿಮ್ಮ ವಾರಸ್ದಾರಿಕೆನೂ ಬೇಡ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ, ಅದೇ ನೀವು ನಂಗೆ ಕೊಡೋ ದೊಡ್ಡ ಆಸ್ತಿ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೇ ಬಿಟ್ಟ. ಸ್ವಲ್ಪ ದೂರ ಹೋದವನಿಗೆ ಏನನ್ನಿಸ್ತೋ ಏನೋ, ತಿರುಗಿ ನಿಂತ್ಕೊಂಡು ತಾತನ್ ನೋಡೋಕೆ ಒಂದಿನ ಬಂದೇ ಬರ್ತೀನಿ ಅಂತ ಹೇಳ್ದ. ಆಗ ಅವನ ವಾಯ್ಸಲ್ಲಿ ವಿಚಿತ್ರವಾದ ವೈಬ್ರೇಷನ್ ಇತ್ತು. ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಬೆಂಗಳೂರಿನಲ್ಲಿ ಇವ್ರದ್ದು 70 ಫ್ಲೋರಿನ ದೊಡ್ಡ ಆಫೀಸ್ ಇತ್ತು. ವಿರಾಜ್ ಈಗ ಆ ಆಫೀಸ್ನ ರಿಸೆಪ್ಷನಿಸ್ಟ್ ಹತ್ರ ಮಿಸ್ಟರ್ ಅಜಯ್ ಅರವಿಂದ್ ಅವ್ರನ್ನ ಮೀಟ್ ಆಗಬೇಕು ಅಂತ ಹೇಳ್ದ. ಅವನು ಸಿಂಪಲ್ ಡ್ರೆಸ್ನಲ್ಲಿದ್ದರಿಂದ ರಿಸೆಪ್ಷನಿಸ್ಟ್, ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳಿದ್ದು. ಐ ಆಮ್ ವಿರಾಜ್ ಅವಿನಾಶಿ, ಸುಂದರ್ ರಾಜ್ ಅರವಿಂದ್ ನನ್ನ ಫ್ರೆಂಡ್ ಆಗಿದ್ರು, ಅಜಯ್ ಹತ್ರ ಇದನ್ನು ಹೇಳಿ ಅಂತ ಹೇಳ್ದ. ರಿಸೆಪ್ಷನಿಸ್ಟ್ ಅಜಯ್ಗೆ ಕಾಲ್ ಮಾಡಿ, ಸರ್ ನಿಮ್ಮನ್ನ ಮೀಟ್ ಮಾಡೋಕ್ಕೆ ವಿರಾಜ್ ಅಂತ ಒಬ್ಬ ಹುಡುಗ ಬಂದಿದ್ದಾನೆ, ಅವನು ಸುಂದರ್ರಾಜ್ ಅರವಿಂದ್ ಅವ್ರ ಫ್ರೆಂಡ್ ಅಂತೆ ಅಂದ್ಲು. ಸುಂದರ್ರಾಜ್ ಅರವಿಂದ್ ಅನ್ನೋ ಹೆಸರು ಕೇಳಿದ ತಕ್ಷಣ ಅಜಯ್ ಬೆಚ್ಚು ಬಿದ್ದ. ಯಾಕಂದ್ರೆ ಆ ಹೆಸರು ಅವನ ತಾತಂದು. ಬಟ್ ಎಲ್ಲರೂ ಅವ್ರನ್ನ ಬರೀ ಅರವಿಂದ್ ಅಂತ ಮಾತ್ರ ಕರೀತಿದ್ರು. ಸುಂದರ್ರಾಜ್ ಅನ್ನೋ ಹೆಸರು ಬರೀ ಬೆರಳೆಣಿಕೆ ಜನರಿಗೆ ಮಾತ್ರ ಗೊತ್ತಿತ್ತು. ಬಟ್ ಈ ಹುಡುಗಂಗೆ ಹೇಗೆ ತನ್ನ ತಾತನ ಹೆಸರು ಗೊತ್ತಿದೆ ಅನ್ನೋದೇ ಅಜಯ್ಗೆ ದೊಡ್ಡ ಡೌಟ್ ಆಗಿತ್ತು. ಹಾಗಾಗಿ ತಕ್ಷಣ ಅಜಯ್, ಆಸ್ಕ್ ದಟ್ ಬಾಯ್ ಟು ಮೀಟ್ ಮೀ ಇನ್ ದ ಕ್ಯಾಬಿನ್ ಅಂತ ರಿಸೆಪ್ಷನಿಸ್ಟ್ಗೆ ಹೇಳ್ದ. 5 ನಿಮಿಷದಲ್ಲಿ ವಿರಾಜ್ ಅವನ್ ಮುಂದಿದ್ದ. ಅವನು ವಿರಾಜ್ನ ಮೇಲಿಂದ ಕೆಳಗೆ ನೋಡ್ತಾ, ಮೇ ನೋ ಹೂ ಆರ್ ಯು ಅಂತ ಕೇಳ್ದ. ವಿರಾಜ್ ಕೂಲಾಗಿ ಸ್ಮೈಲ್ ಮಾಡ್ತಾ ಜೇಬ್ನಲ್ಲಿ ಇದ್ದಿದ್ದ ಆ ಗ್ರೀನ್ ಕಲರ್ ಮಾಣಿಕ್ಯನ ಅವ್ರಿಗೆ ತೋರಿಸ್ದ. ಅದನ್ನ ನೋಡ್ತಾ ಇದ್ದ ಹಾಗೆ ಅಜಯ್ ಮುಖದಲ್ಲಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯ್ತು. ಶಾಕ್ ಆದೊಂಥರ ಎದ್ದು ನಿಂತ್ಕೊಂಡ. ಯಾಕಂದ್ರೆ ಆ ಮಾಣಿಕ್ಯ ಅರವಿಂದ್ ಕುಟುಂಬದವ್ರನ್ನ ರೆಪ್ರೆಸೆಂಟ್ ಮಾಡ್ತಿತ್ತು. ಅಜಯ್ ಚಿಕ್ಕೋನಿರುವಾಗ ಅವನ ತಂದೆ ಹತ್ರನೂ ಈ ಥರ ಮಾಣಿಕ್ಯ ಇದ್ದಿದ್ದನ್ನ ನೋಡಿದ್ದ. ಬಟ್ ವಿರಾಜ್ನ ಹತ್ರ ಇರೋ ಮಾಣಿಕ್ಯದ ವ್ಯಾಲ್ಯೂ ಇನ್ನೂ ಜಾಸ್ತಿ ಎದ್ದಾಗಿತ್ತು. ಅಜಯ್ಗೆ ಆಗಿರೋ ಶಾಕ್ಗೆ ವಿರಾಜ್ನ ಹತ್ರ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಈಗಲೇ ನಮ್ಮ ಲಾಯರ್ಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕೆ ಹೇಳ್ತೀನಿ, ಅವರೇ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ ಕಾಲ್ ಮಾಡ್ದ. 5 ನಿಮಿಷದಲ್ಲಿ ಲಾಯರ್ ಜಾರ್ಜ್ ಕ್ಯಾಬಿನ್ ಒಳಗೆ ಬಂದ. ವಿರಾಜ್ನ ಪಕ್ಕದಲ್ಲಿ ಕೂತ್ಕೊಂಡು, ನೀನು ಯಾರು ಅಂತ ನಾನು ತಿಳ್ಕೋಬೇಕು ಅಂತ ಬೇಸ್ ವಾಯ್ಸಲ್ಲಿ ಹೇಳ್ದ. ವಿರಾಜ್ ಸ್ಮೈಲ್ ಮಾಡ್ತಾ, ನನ್ನ ಹೆಸರು ವಿರಾಜ್ ಅವಿನಾಶಿ ಅಂತ ಹೇಳ್ದ. ಅವನ ಹೆಸರು ಹೇಳಿದ ತಕ್ಷಣ ಆ ಜಾರ್ಜ್ ಅವನ ಮೇಲೆ ಅಟ್ಯಾಕ್ ಮಾಡ್ದ. ಬಟ್ ವಿರಾಜ್ನ ಸೋಲ್ಸೋಕ್ಕಾಗಲಿಲ್ಲ. ಅವನು ಸೂಪರ್ ಪವರ್ ಮುಂದೆ ಜಾರ್ಜೇ ಸೋತು ಹೋದ. ಆಮೇಲೆ ಅವನು, ಮಿಸ್ಟರ್ ವಿರಾಜ್, ನೀವು ಸುಂದರ್ರಾಜ್ ಅರವಿಂದ್ ಅವ್ರ ಶಿಷ್ಯ ಅನ್ನೋದು ಕನ್ಫರ್ಮ್ ಆಯಿತು. ನಮ್ಮಿಂದ ಯಾವ ಥರ ಹೆಲ್ಪ್ ಆಗಬೇಕು? ಆ ಪವರ್ಫುಲ್ ಮಾಣಿಕ್ಯನ ನಮಗೆ ಕೊಟ್ರೆ ನೀವೇ ಈಗ ಅರವಿಂದ್ ಸಾಮ್ರಾಜ್ಯಕ್ಕೆ ವಾರಸ್ದಾರ ಆಗ್ಬಹುದು. ಕೇವಲ ಪಾಕೆಟ್ ಎಫ್ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.